ದಾವಣಗೆರೆಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಇವತ್ತು ಎರಡನೇ ದಿನದ ಲಿಂಗಾಯತ ಮಹಾ ಅಧಿವೇಶನ ನಡೀತಾ ಇದೆ. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ ನಿನ್ನೆಯಿಂದ ಆರಂಭ ಆಗಿದೆ. ಇವತ್ತು ಎರಡನೇ ದಿನ. ಜಾತಿ ಗಣತಿ ಅಸ್ತ್ರದ ವಿರುದ್ಧ ಲಿಂಗಾಯತರು ತೊಡೆತಟ್ಟಿದ್ದಾರೆ. MBA ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾವೇಶ, ಶಾಸಕ ಶಾಮನೂರು ಅಧ್ಯಕ್ಷತೆಯಲ್ಲಿ ಮಹಾ ಅಧಿವೇಶನವನ್ನ ನಡೆಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಮಾರಂಭ ಕೂಡ ಇದೆ. ಇವತ್ತು ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. BSY ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಲಿಂಗಾಯತ ಪ್ರಮುಖ ಮುಖಂಡರು ಭಾಗಿಯಾಗಿದ್ದಾರೆ. ಜೊತೆಗೆ 2 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಇನ್ನು ಸಿಎಂಗೆ ಆಹ್ವಾನವನ್ನ ನೀಡಿಲ್ಲ. ಈ ಕಾರ್ಯಕ್ರಮಕ್ಕೆ ಕೇವಲ ಲಿಂಗಾಯತ ನಾಯಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಹೇಳಿದ್ರು. ಇವತ್ತು ಎರಡನೇ ದಿನದ ಲಿಂಗಾಯತ ಮಹಾ ಸಮಾವೇಶ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸೊ ರೂಪೇಶ್, ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಈಗ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ, ಸವಾಲನ್ನ ಎಸೆಯುವಂತ ನಿಟ್ಟಿನಲ್ಲಿ ಲಿಂಗಾಯತರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಎರಡನೇ ದಿನ. ಇವತ್ತು ಒಂದಷ್ಟು ಮಹತ್ವದ ನಿರ್ಣಯಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಏನೇನು ನಿರ್ಣಯಗಳನ್ನ ಕೈಗೊಳ್ಳಬಹುದು ಇವತ್ತಿನ ದಿನದಲ್ಲಿ ಅಂತ ರೂಪೇಶ್? ಅಶ್ವಿನಿ, ಇವತ್ತು ದಾವಣಗೆರೆಯಲ್ಲಿ ಬೃಹತ್ ಆಗಿರ್ತಕ್ಕಂಥ 24ನೇ ಅಧಿವೇಶನಗಳಿದೆ. ಹೀಗಾಗಿ ಇಲ್ಲಿ ವೀರಶೈವ ಮತ್ತು ಲಿಂಗಾಯತ ಪ್ರಮುಖ ನಾಯಕರುಗಳು ಅದೇ ರೀತಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರುವಂಥ ನಿರೀಕ್ಷೆ ಇದೆ. ಯಾಕಂದ್ರೆ ನಿನ್ನೆ 30,000 ರಿಂದ 50,000 ಜನ ನಿನ್ನೆ ಅಧಿವೇಶನಕ್ಕೆ ಬಂದಿದ್ರು. ಇವತ್ತು ಸಮಾರಂಭ 3:30 ಅದೇ BS ಯಡಿಯೂರಪ್ಪನವರು ಭಾಗಿಯಾಗ್ತಾರೆ. ಅದೇ ರೀತಿ ಶಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ, SS ಮಲ್ಲಿಕಾರ್ಜುನ್ ಸೇರಿ ಹಲವಾರು ಪ್ರಮುಖ ನಾಯಕರುಗಳು ಭಾಗಿಯಾಗ್ತಾರೆ. ಇಲ್ಲಿ ಪ್ರಮುಖವಾಗಿ ನಿನ್ನೆನೇ ಒಂದಿಷ್ಟು ಜನ ನಾಯಕರುಗಳು ಜಾತಿ ಗಣತಿ ವರದಿಯನ್ನ ನಾವು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅವೈಜ್ಞಾನಿಕವಾಗಿ ಮಾಡಲಾಗಿದ್ದಾರೆ. ಹೀಗಾಗಿ ಲಿಂಗಾಯತರನ್ನ ಕುಗ್ಗಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರಾಗಿ 17% ಇತ್ತು ಅಂತೇಳಿ ಹಿಂದೆ ಹೇಳ್ತಾ ಇದ್ರು, ಇದೀಗ 10%ಗೆ ಬಂದು ಇಳಿಸಲಾಗಿದೆ. ಹೀಗಾಗಿ ಉಪಪಂಗಡಗಳ ನೆಪದಲ್ಲಿ ಲಿಂಗಾಯತರು ಒಡೆದು ಹೋಗಿದ್ದಾರೆ. ಇದೆಲ್ಲದನ್ನು ಸೇರಿಸಿ ಲಿಂಗಾಯತ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಹಾಸಭೆ ಒತ್ತಾಯಿಸಿತ್ತು. ಅದೇ ರೀತಿಯಾಗಿ ಕೇಂದ್ರದ OBC ಪಟ್ಟಿಗೆ ಲಿಂಗಾಯತರು ಇರಲಿಲ್ಲ, ಹೀಗಾಗಿ ಅದನ್ನು ಸೇರಿಸಬೇಕು ಅಂತ ಹೇಳಿ ದೊಡ್ಡ ಕೂಗೆದ್ದಿದೆ. ಹೀಗಾಗಿ ಒಂದು ಸಮಗ್ರವಾಗಿರ್ತಕ್ಕಂಥ ನಿರ್ಣಯ ಇವತ್ತು ಅಧಿವೇಶನದಲ್ಲಿ ಆಗುತ್ತೆ. ಈ ನಿರ್ಣಯಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡೇಸಿದೆ ಅಂತ ಹೇಳ್ತಾ ಇದೆ. ಹೈಕಮಾಂಡ್ ಕೂಡ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾ ಇದೆ. ಆದ್ರೆ ಪ್ರಬಲ ಸಮುದಾಯ, ಅದು ಲಿಂಗಾಯತ ಸಮುದಾಯ, ಈ ಸಮುದಾಯ ವಿರೋಧಿಸುತ್ತಿರೋದ್ರಿಂದ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಇದನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಕೇವಲವಾಗಿ ಅಧಿವೇಶನದಲ್ಲಿ ಸಮಾರಂಭ ಮಾತ್ರ ಇರೋದಿಲ್ಲ, ಒಂದಿಷ್ಟು ಗೋಷ್ಠಿಗಳು ಕೂಡ ಇರುತ್ತೆ. ಹೀಗಾಗಿ ಗೋಷ್ಠಿಗಳ ಮೂಲಕವಾಗಿ ಜನಾಭಿಪ್ರಾಯ ರೂಪಿಸುವಂತ ಕೆಲಸಗಳಾಗ್ತಾ ಇರುತ್ತೆ. ಮೊನ್ನೆ ಅಂತ ಹೇಳಿದ್ರು, ಯಾಕಂತ ಲಿಂಗಾಯತರನ್ನ ಉದ್ದೇಶಪೂರ್ವಕವಾಗಿ ಕುಗ್ಗಿಸುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಆನ್ಲೈನ್ ಸಮೀಕ್ಷೆ ಮೂಲಕವಾಗಿ ಶಾಮನೂರು ಶಿವಶಂಕರಪ್ಪನವರೇ ಈ ಒಂದು ಸಮೀಕ್ಷೆಯನ್ನು ನಡೆಸಲಿ ಅಂತೇಳಿ ಒಂದಿಷ್ಟು ಅಭಿಪ್ರಾಯಗಳು ಬಂತು. ಇದರೆಲ್ಲ ಕ್ರೋಢೀಕೃತ. ಯಾಕಂದ್ರೆ ನಿನ್ನೆ ಜಾತಿ ಗಣತಿ ವರದಿ ವಿರುದ್ಧ ಬಂತು, ಆನ್ಲೈನ್ ಮೂಲಕ ಸಮೀಕ್ಷೆ ಮಾಡಲಿ ಅಂತ ಹೇಳ್ತು. ಅದೇ ರೀತಿಯಾಗಿ ಪಂಚಪೀಠಗಳು ಒಂದಾಗಬೇಕು ಅನ್ನೋಂಥ ಸಲಹೆಗಳು ಬಂತು. ಈ ಎಲ್ಲಾ ಸಲಹೆಗಳನ್ನ ಕ್ರೋಢೀಕರಿಸಿಕೊಂಡು ಇವತ್ತೊಂದು ನಿರ್ಣಯ ಆಗುತ್ತೆ. ಆ ನಿರ್ಣಯ ಏನಾಗುತ್ತೆ, ನಿರ್ಣಯ ವಿರುದ್ಧ ಸರ್ಕಾರ, ಯಾಕಂದ್ರೆ ಸರ್ಕಾರಕ್ಕೆ ಒಂದಿಷ್ಟು ಸವಾಲುಗಳಿದೆ, ಆ ಸವಾಲುಗಳನ್ನ ಸರ್ಕಾರ ಇದು ನಿಮ್ಮ